ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಇಲ್ಲಿ ಇದೇನಕ್ಕ ಹೊಸದಾಗಿ ನಿನ್ ಗ್ಲಾಸು ನನ್ ಗ್ಲಾಸು ಅಂತ ಇಲ್ಲಿರೋದೆಲ್ಲ ನಮ್ದೆ. ಅಯ್ಯೋ ನನ್ನ ಹಾಳು ಮರೋಗಿಷ್ಟು ಎಲೆ ತುದಿಗೆ ಮೊದಲು ಪಾಯಸ ಬಡಿಸ್ಬೇಕಾಗಿತ್ತು, ಮರ್ತ್ಬಿಟ್ನೆ. ವೈದೇಹಿಯವರೇ ಬೇಜಾರು ಮಾಡ್ಕೋಬೇಡಿ. ಊಟ ಮಾಡಪ್ಪ ನೀನು. ಇವಳಿಗೆ ಇಷ್ಟ ನಮ್ಮ ಸುಂದರಿಗೆ ಪಾಯಸ. ಕುಂಕುಮ ಅಯ್ಯೋ ಬೇಡ. ಏನಾಯ್ತು ಬೇದಾಂತ್? ಏನೂ ಆಗಿಲ್ಲ ನಮಗೆ, ಏನೂ ಆಗಿಲ್ಲ. ನಥಿಂಗ್ ಟು ವರಿ. ನೀವು ಊಟ ಮಾಡಿ. ಬಾಬಾ ಏನೂ ಆಗಿಲ್ಲ ಅಲ್ವಾ? ನಥಿಂಗ್ ಟು ವರಿ. ವೇದಾಂತ್, ಗಡಿಬಿಡಿಯಲ್ಲಿ ಕೈ ಮೇಲೆ ಬಡಿಸ್ಬಿಟ್ನಪ್ಪ. ಉರಿತಾ ಇದೆಯಾ? ಅಮ್ಮ ಏನೂ ಇಲ್ಲ, ಬಿಸಿ ಇತ್ತಲ್ಲ, ಸ್ವಲ್ಪ ಚುರ್ಕಂತಷ್ಟೇ. ತಡಿ, ನಾನು ಮುಲಾಮ್ ತರ್ತೀನಿ. ಅಮ್ಮ ನಥಿಂಗ್ ಟು ವರಿ. ಬಿಸಿ ಇತ್ತಲ್ಲ, ಸ್ವಲ್ಪ ಚುರ್ಕನ್ಸ್ತಷ್ಟೇನೆ, ಏನೂ ಆಗಿಲ್ಲ. ನೀವು ಆರಾಮಾಗಿ ಊಟ ಮಾಡಿ. ಊಟ ಮಾಡೋ ಮೂಲ್ಯ ಏನಾಗಿಲ್ಲ. ಆರ್ತಿ ಊಟ ಮಾಡಿ ನೀವು. ಅಯ್ಯೋ ಅಮ್ಮ ಏನೋ ತಲೆ ಕೆಡಿಸ್ಕೊಂಡು ಊಟ ಮಾಡಿ. ಆಗಲೇ ಹೇಳಿದಾಗೆ ಈ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರೋದು ಆ ಪ್ರಜ್ವಲ್. ಅವನು ಡಿಟೆಕ್ಟಿವ್. ಯಾರಾದರೂ ಇರಲಿ, ನನ್ನ ಜಾಗಕ್ಕೆ ಬರೋದು ಇಷ್ಟ ಆಗಲ್ಲ. ನಿನ್ನೆ ನನ್ನ ಪ್ಲೇಸ್ಗೆ ಬರೋಕ್ಕೆ ಟ್ರೈ ಮಾಡಿದ್ದಾನೆ. ಇನ್ನು ನನ್ನಿಂದ ಆಗಲ್ಲ ಸುಹಾಸಿನಿ. ನಾನು ಏನು ಮಾಡ್ತೀನೋ ನನಗೇನೆ ಗೊತ್ತಿಲ್ಲ. ಸರಿ, ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಸದ್ಯದಲ್ಲೇ ಏನಾದರೂ ಮಾಡ್ತೀನಿ. ಏ ಸುಹಾಸಿನಿ, 25 ವರ್ಷದಿಂದ ವೈದೇಹಿನ ಯಾಕೆ ಕೂಡ ಹಾಕಿದ್ದೀವಿ ಹೇಳೋ? ಗೊತ್ತಿದೆ, ಅವಳ ಗಂಡ ಸೂರ್ಯನಾರಾಯಣ ನಿಮ್ಮಪ್ಪ ಅಮ್ಮನಿಗೆ ಶಿಕ್ಷೆ ಕೊಡಿಸ್ತಾ ಅಂತ ನೀವು ಅವ್ರ ಫ್ಯಾಮಿಲಿ ಮೇಲೆ ರಿವೆಂಜ್ ತೀರಿಸ್ಕೊಳ್ಬೇಕು, ಶಿಕ್ಷೆ ಕೊಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದೀರಿ. ಅದಕ್ಕೂ ಮೊದಲು ನಿಮ್ಮಪ್ಪ ಅಮ್ಮ ರಿಲೀಸ್ ಆಗೋಕ್ಕೆ ಮೊದಲು ಈ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಆ ಕೆಲಸ ನೀನು ಮಾಡಲಿಲ್ಲ. ಮೀನ ಮೇಷ ಎಣಿಸ್ತಾ ಇದೆಯಾ? ಆಗಿಲ್ಲ ಅಂದರೆ ಹೇಳು, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲ, ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಕತೆ ಹೇಳಬೇಡ, ಕೇಳಕ್ಕೆ ನಾನು ವೇದಾಂತ ಅಲ್ಲ. ಇನ್ನು ಮುಂದೆ ಹೀಗಾಗಲ್ಲ, ಖಂಡಿತ ನೀವು ಹೇಳ್ದಾಗೆ ಮಾಡ್ತೀನಿ. ಸರಿ, ನಾನಿನ್ನು ಹೊರಡ್ತೇನೆ. ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನನ್ನು ನನ್ನ ಮಕ್ಕಳಿಂದ ದೂರ ಇಟ್ಟಿದ್ದು ಈ ಸುಹಾಸಿನಿ ಅನ್ಕೊಂಡಿದ್ದೆ. ಆದರೆ ಇವಳ ಜೊತೆ ಈ ಅಗ್ನಿನೂ ಇದಾನ. ಒಂದು ನಿಮಿಷ.
ಏನೇ ಈ ಟೈಮಲ್ಲಾದ್ರೂ ಸುಮ್ಮನೆ ಇರಕ್ಕಾಗಲ್ಲ ನಿಂಗೆ? ಒಂದ್ ನಿಮಿಷ ನನ್ ಮಾತ್ ಕೇಳೆ, ನಂಗೊಂದು ಡೌಟಾ? ಹ್ಞೂ ಕಣಕ್ಕ, ಡೌಟೇ. ಆದ್ರೆ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನೀನು ನಂಗೆ ಕಾಡೋದಕ್ಕೆ ಅಂತಾನೆ ಹುಟ್ಟೋಳು, ಇನ್ನು ನಿಂಗೆ ಡೌಟ್ ಕಾಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ದೇವ್ರು ನಿಂಗೆ ಬಾಯ್ ಕೊಟ್ಟಿದ್ದಾನಲ್ವಾ, ಅದ್ರಲ್ಲಿ ಸ್ಟ್ರೈಟ್ ಆಗಿ ಡೈರೆಕ್ಟ್ ಆಗಿ ಹೇಳು. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣೆ. ನನ್ನ ಮನ 100% ನಿಜ ಆಗಿರುತ್ತೆ. ಏಯ್, ಇನ್ನು ವಿಷಯನ ಹೇಳಿಲ್ಲ, ಆಗ್ಲೇ ಸೀರಿಯಸ್ ಅಂತಿದ್ಯಲ್ಲ. ಮೊದಲು ವಿಷಯ ಹೇಳು, ಆಮೇಲೆ ಸೀರಿಯಸ್ ನಾರ್ಮಲ್ ಅಂತ ಯೋಚನೆ ಮಾಡೋಣ. ಅದೇ ಅಕ್ಕ, ಹೊಸದಾಗಿ ಬಂದಿದ್ದಾರಲ್ವಾ ನಿಮ್ಮ ಅತ್ತೆ, ಅವ್ರು ನಿಜವಾಗ್ಲೂ ವೇದಾಂತ್ ಭಾವ ವಿಕ್ಕಿ ಭಾವ ನಮ್ಮನ. ಏ, ಹುಷಾರಾಗಿದ್ಯೇನೆ ನೀನು? ಹುಷಾರಾಗೇ ಇದ್ದೀನಿ ಕಣೆ. ಯಾರೇ ನೀನು? ಅವ್ರು ನಿಜವಾಗ್ಲೂ ವೇದಾಂತ್ ಅಮ್ಮನೇ ಕಣೆ. ಅದ್ ಸರಿ, ನಿನ್ಗೆ ಯಾಕೆ ಈ ತರ ಡೌಟ್ ಬಂತು? ಇಲ್ಲ ಕಣೆ ಅಕ್ಕ, ಅವ್ರು ನಿಜವಾಗ್ಲೂ ವೇದಾಂತ್ ಭಾವ ನಮ್ಮ ಅನ್ನೋದನ್ನ ನಾನ್ ನಂಬಲ್ಲ. ವೇದಾಂತ್ ಭಾವ ವಿಕ್ಕಿ ಭಾವ ನೋಡಿದ್ರೆ ಹಂಗೆ, ಇವ್ರು ನೋಡಿದ್ರೆ ಹಿಂಗೆ ಕಣೆ. ಅಲ್ಲ, ಇವ್ರಿಗೂ ಸುಹಾಸಿನಿ ಅತ್ತೆಗೂ ಏನು ವ್ಯತ್ಯಾಸನೇ ಇಲ್ಲ. ಇಬ್ರದು ಒಂದೇ ಕ್ಯಾಟಗರಿ ಅನ್ಸುತ್ತೆ. ಆದ್ರೆ ಅದಕ್ಕೆ ಮಾತ್ರ ಹೀಗಲ್ಲ. ಲೇ, ಇಬ್ರು ಮೈಯಲ್ಲೂ ಒಂದೇ ರಕ್ತ ಹರಿತಿದೆ ಅಂದ್ಮೇಲೆ ಒಂದೇ ಕ್ಯಾಟಗರಿ ಆಗಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅಕ್ಕ ತಂಗಿ ಆಗಿರೋದ್ರಿಂದ ಬಿಹೇವಿಯರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇವರು ವೇದಾಂತ್ ಅಮ್ಮನೆ, ಅದ್ರಲ್ಲಿ ಯಾವ ಡೌಟು ಇಲ್ಲ. ಗೊತ್ತಾಯ್ತಾ? ಸರಿ ಕಣೆ, ನೀನ್ ಹೇಳಿದ್ರನ್ನ ನಿಜ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ವೇದಾಂತ್ ಭಾವನ್ ಸ್ವಭಾವಕ್ಕೂ ಇವ್ರ ಸ್ವಭಾವಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಅವ್ರು ಯಾವ ಆಂಗಲ್ ಅಲ್ಲೂ ಅವ್ರ ಅಮ್ಮ ಅಂತ ಅನ್ಸೋದೇ ಇಲ್ಲ. ಏ, ಅಮ್ಮ ಮಗ ಅಂದ್ಮೇಲೆ ಇಬ್ರಿಗೂ ಒಂದೇ ಸ್ವಭಾವ ಇರಬೇಕು ಅಂತ ಏನಿಲ್ಲ ಕಣೆ. ಒಳ್ಳೆಯವ್ರಿಗೆ ಕೆಟ್ಟ ಮಕ್ಳು ಹುಡ್ತಾರೆ, ಕೆಟ್ಟವ್ರಿಗೆ ಒಳ್ಳೆ ಮಕ್ಳು ಹುಡ್ತಾರೆ. ಆದ್ರೆ ಅವ್ರು ಹುಟ್ಟಿದ್ಮೇಲೆ ನಾವೇನ್ ಹೇಳ್ಕೊಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಈಗ ನಮ್ಮಲ್ಲೇ ತಗೋ, ನಾವೆಲ್ಲರೂ ಒಂದೇ ತಾಯಿ ಮಕ್ಳಾಗಿದ್ರು ನಮ್ಮಲ್ಲಿ ಎಷ್ಟು ಡಿಫ್ರೆನ್ಸಸ್ ಇಲ್ವಾ? ಈಗ ನೋಡು, ನಾನು ತುಂಬಾ ಒಳ್ಳೆಯವಳು, ಅದಿತಿ ನೋಡಿದ್ರೆ ಶುದ್ಧ ತಲಾಟೆ. ಆದ್ರೂ ನಾವೆಲ್ಲರೂ ಒಂದೇ ತಾಯಿ ಮಕ್ಳಲ್ವಾ? ನಮ್ಮ ಮೈಯಲ್ಲಿ ಹರಿತಿರೋದು ಒಂದೇ ಬ್ಲಡ್ ಅಲ್ವಾ? ನಾನ್ ಹಾಗಲ್ಲ ಕಣೆ ಹೇಳ್ತಾ ಇರೋದು. ಊಟ ಮಾಡ್ತಿರ್ಬೇಕಾದ್ರೆ ವೇದಾಂತ್ ಭಾವನ್ ಕೈ ಮೇಲೆ ಬಿಸಿ ಬಿಸಿ ಪಾಯಸ ಬಿತ್ತು. ಅವಾಗ ಅವ್ರು ಎಷ್ಟೊಂದು ಒದ್ದಾಡ್ತಿದ್ರು, ನಾವೇ ಅಷ್ಟೊಂದು ಸಂಕಟ ಪಡ್ತಿದ್ವಿ. ಆದ್ರೆ ಅತ್ತೆ ಮಾತ್ರ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅವ್ನು ನನ್ ಮಗನೇ ಅಲ್ಲ ಅನ್ನೋ ತರ ಕೂತಿದ್ರು. ನಾವೇ ಇಷ್ಟೊಂದು ಸಂಕಟ ಪಡ್ತಿರ್ಬೇಕಾದ್ರೆ ಇನ್ನು ಅವರು ಹೆತ್ತಾಯಿ, ಅವ್ರೆಷ್ಟು ಸಂಕಟ ಪಡ್ಬೇಕು ಹೇಳು? ಆದ್ರೆ ಅವ್ರ ಮಾತ್ರ ರಿಲ್ಯಾಕ್ಸ್ ಆಗಿ ಕೂತಿದ್ರು. ಯಾವ ತಾಯಿ ತಾನೆ ಅವ್ರ ಮಗ ಅಷ್ಟೊಂದು ನೋವು ಅನ್ಭವಿಸ್ಬೇಕಾಗಿದ್ರೆ ರಿಲ್ಯಾಕ್ಸ್ ಆಗಿ ಕೂತಿರ್ತಾರೆ ಹೇಳು? ಅಮ್ಮು, ಬಾಮ್ಮ ಇಲ್ಲಿ. ಹಾಮ ಬಂದೆ. ಏನೇನೋ ಹೇಳ್ಬೇಡ, ಅಲ್ಲಿ ಬಾ, ಅಮ್ಮ ಕರಿತಿದ್ದಾರೆ. ಅವರೇ, ನೀವು ಬರೋದು ನಮಗೆ ಗೊತ್ತಿರಲಿಲ್ಲ. ನಮಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮಗೆ ಹೊಂದೋ ಹಾಗೆ ಯಾವುದಾದ್ರೂ ಉಡುಗೊರೆ ತರ್ಬೋದಾಗಿತ್ತು. ನಾವೇನೂ ಹೊಂದ್ಸೋಕ್ಕಾಗಲಿಲ್ಲ. ನಿಮ್ಮ ಪ್ರೀತಿನೇ ಉಡುಗೊರೆ ಹಾಕಿ ಕೊಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು ಬಿಡಿ. ಸರಿ, ನಾವಿನ್ನು ಹೊರಡ್ತೀವಿ. ಫ್ರೀ ಆದಾಗ ಖಂಡಿತ ನೀವು ನಮ್ಮ ಮನೆಗೆ ಬರಬೇಕು. ಬಾಯ್ ಬಾಯ್. ನೋಡ್ದೇನೆ ನಿಮ್ಮ ಅತ್ತೆನಾ? ಹಾಕ್ತೀನಿ ನೋಡು, ಏನೇನೋ ಮಾತಾಡ್ಬೇಡ. ಹೋಗಿ ನಂಗೊಂದು ಬ್ಯಾಗ್ ತಗೊಂಡು ಹೋಗು.
ಬಾಡಿಗೆ ಯಾವಾಗ ಕೊಡ್ತೀರಾ? ಡೇಟ್ ಮುಗಿದ್ರು ಇನ್ನೂ ಕೊಟ್ಟಿಲ್ಲ. ಈ ತಿಂಗಳು ಬಾಡಿಗೆ ಜಾಸ್ತಿ ಮಾಡಿದ್ದೇನೆ. ನಾನು ತುಂಬ ದಿನಗಳ ಹಿಂದೆ ಹೇಳಿದ್ದೆ. ಆದ್ರೆ ಯಾಕೆ ಈ ತರ ಮಾಡ್ತೀರಾ? ಕರೆಕ್ಟ್ ಟೈಮ್ಗೆ ಕೊಡ್ಬೇಕಲ್ವಾ? ನೋಡಿ ವೆಂಕಟೇಶಣ್ಣ, ನಾನೇ ನಿಮಗೆ ಮೊನ್ನೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವತ್ತು ಜೋರಾಗಿ ಮಳೆ ಬಂತಲ್ಲ, ಒಂದು ಹೆಂಚು ನಮ್ಮ ಅದಿತಿ ತಲೆ ಮೇಲೆ ಬೀಳೋ ಹಾಗಿತ್ತು. ಮೊದಲು ನೀವು ಅದನ್ನು ಸರಿ ಮಾಡಿಸ್ಕೊಡಿ. ಇದನ್ನು ನಾವು ತುಂಬ ಸರ್ತಿ ನಿಮಗೆ ಹೇಳಿದ್ದೀವಿ, ಆದರೆ ನೀವು ಅದನ್ನು ಕಿವಿಗೂ ಹಾಕ್ಕೊಳ್ಳಿಲ್ಲ, ಸರಿನೂ ಮಾಡ್ಕೊಡ್ಲಿಲ್ಲ. ಮೊದಲು ಬಾಡಿಗೆ ಇಡೆ, ಆಮೇಲೆ ಬೇಕಾದ್ರೆ ನೋಡೋಣ. ಬಾಡಿಗೆ ಕೊಡ್ತೀವಿ, ಆದರೆ ದಿಢೀರಂತ ಜಾಸ್ತಿ ಮಾಡಕ್ಕೆ ಹೋಗಬೇಡಿ. ಇವಾಗ ಸದ್ಯಕ್ಕೆ ಅದೇನಿದೆಯೋ ಅದನ್ನು ತಗೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಜಾಸ್ತಿ ಮಾಡೋದ್ರ ಬಗ್ಗೆ. ನೋಡಿ ಪರಿಮಳ ಅವರೇ, ಮನೆ ಸರಿಯಿಲ್ಲ, ಗಾಳಿ ಬರಲ್ಲ, ಮಳೆ ಜಾಸ್ತಿ, ಹಾಗೀಗೆ ಅಂತ ಕತೆ ಹೇಳ್ಬಿಡಿ. 4 ಕಾಸು ಸಂಪಾದನೆ ಮಾಡ್ಬೇಕಂತ ತಾನೇ ನಾನು ಮನೇನ ಬಾಡಿಗೆ ಕೊಟ್ಟಿದ್ದು. ನೋಡಿ, ಜಾಸ್ತಿ ಬಾಡಿಗೆ ಕೊಟ್ಟು ಮನೇಲಿ ಇರೋದಾದ್ರೆ ಇರೇ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ. ನಿಮ್ಗಿಂತ 3,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತೇಳಿ ಬೇರೆಯವರು ಕೇಳ್ಕೊಂಡು ಬಂದಿದ್ದಾರೆ. ನೀವು ಬಾಡಿಗೆನೂ ಕೇಳಬೇಡಿ, ಜಾಸ್ತಿನೂ ಮಾಡಿಬಿಡಿ ಅನ್ನೋ ಜನ ನೀವು. ನಿಮ್ಮ ಕತೆ ಕೇಳಿ ಕೇಳಿ ನನಗೆ ತಲೆ ಕೆಟ್ಟು ಹೋಗಿದೆ. ಅಯ್ಯೋ, ಯಾಕೆ ಸರ್ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಿ? ನಿಮ್ಮ ಬಾಡಿಗೆನ ನಾವು ತಡವಾಗಿ ಕೊಟ್ಟಿರ್ಬೋದು, ಆದರೆ ನಿಮ್ಮ ದುಡ್ಡಿಗೆ ಮೋಸ ಮಾಡಿಲ್ಲ. ಸ್ವಲ್ಪ ಟೈಮ್ ಕೊಡ್ತೀವಿ. ನಿಮಗೆ ಟೈಮ್ ಕೊಡೋದು ಬೇಡ, ನಿಮ್ಮ ಮನೆ ಬಾಗಿಲಿಗೆ ನಾನು ಬರೋದು ಬೇಡ. ಒಳ್ಳೆ ಮಾತಿನಿಂದ ಈ ತಿಂಗಳು ಬಾಡಿಗೆ ಸೇರಿಸ್ಕೊಡೆ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ. ವೆಂಕಟೇಶಣ್ಣ, ಖಾಲಿ ಮಾಡಿ ಅಂದ್ರೆ ನಿಜಾಗ್ದಲ್ಲೇ ಹೆಂಗ್ ಖಾಲಿ ಮಾಡಕ್ಕಾಗತ್ತೆ? ನೋಡಿ, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ಮುಂಚೆ ಬಾಡಿಗೆ ಎಷ್ಟಿತ್ತು ಅಷ್ಟೇ ಇಸ್ಕೊಳ್ಳಿ. ನೀವ್ ಹೇಳಿದ್ರೆ ಅಂತ ಜಾಸ್ತಿ ಕೊಡಕ್ಕೆಲ್ಲ ಆಗಲ್ಲ. ಬೇಕಾದ್ರೆ ಇಸ್ಕೊಳ್ಳಿ, ಬೇಡದ್ರೆ ಬಿಡಿ. ಪರವಾಗಿಲ್ಲ ಕಣಮ್ಮ, ನೀನು ಜೋರಾಗಿದೀಯಾ. ಯಾಕೆ ಕೊಡಲ್ಲ ಅಂತೀನಿ. ಎಕ್ಸ್ಕ್ಯೂಸ್ ಮೀ, ಏನಿದು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡೋದು? ಬಾಡಿಗೆ ಜಾಸ್ತಿ ಬೇಕು ಅಂತ ನೀಟಾಗಿ ಹೇಳಿ ಕೊಡ್ತೀವಿ, ಅದ್ಬಿಟ್ಟು ಹೀಗೆ ಕೂಗೋಣದ? ಗೊತ್ತಾಗಲ್ಲ ನಿಮ್ಗೆ? ವೇದಾಂತ್, ನೀನ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಸ್ವಲ್ಪ ಆರಾಮಾಗಿರು. ಅಮೂಲ್ಯ, ನೀನು ಗೊತ್ತಾಗಲ್ಲ, ಸುಮ್ಮನೆ ಇರು. ಕೇವಲ 3,000 ರೂಪಾಯಿಗೋಸ್ಕರ ಈ ರೀತಿ ಮಾತಾಡೋದು? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬೇಡವಾ? ವೇದಾಂತ್, ನಾನು ಹೇಳೋದು ಅರ್ಥ ಮಾಡ್ಕೊ. ಈ ವಿಷಯಕ್ಕೆ ತಲೆ ಹಾಕೋದು ಚೆನ್ನಾಗಿರಲ್ಲ. ನಮ್ಮನೆ ವಿಷಯ ನಾವೇ ಬಗೆಹರಿಸ್ಕೋತೀವಿ. ಶರಪ್ಪ ಅಮೂಲ್ಯ, ಬರೀ ಮನೆಗೆ ಈ ತರ ಬಾಯಿ ಬಂದಾಗ ಮಾತಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತ ಹೇಳ್ತೀಯ. ನೀನ್ ಮಾತಾಡ, ಸುಮ್ಮನೆ ನಿಂತ್ಕೊ. ಈ ವಿಷಯದಲ್ಲಿ ನೀನ್ ಮಧ್ಯೆ ಬರಬೇಡ ವೇದಾಂತ್. ಇದು ನಮ್ಮನೆ ಸಮಸ್ಯೆ, ನಾವೇ ಸರಿ ಮಾಡ್ಕೋತೀವಿ. ನೀನ್ ಸೈಲೆಂಟ್ ಆಗಿದ್ಬಿಡು ಪ್ಲೀಸ್. ಏನಾದ್ರು ಮಾಡ್ಕೊಳ್ಳಿ, ನಿಮ್ ಇಷ್ಟ. ನನ್ನ ತಂಗಿ ನನ್ನಷ್ಟೇ ಒಳ್ಳೆಯವಳು ಅಂತ ಕೆಟ್ಟ ಕಲ್ಪನೆಯಲ್ಲಿದ್ದೆ. ಏನೋ ಗೊತ್ತಿಲ್ಲದೆ ಇಂಥ ಕೆಲಸಗಳು ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ದೆ. ಆದರೆ ಅವಳಿಗೆ ಆಸ್ತಿ ಹುಚ್ಚಿದೆ, ದುಡ್ಡಿನ ಹುಚ್ಚಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳು ದುಡ್ಡುಗೋಸ್ಕರ ಕೆಟ್ಟವ್ರ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾಳ್ರಿ. ಈ ಸುಹಾಸಿನಿ ಬೇರೆ ಯಾರ್ದಾದ್ರೂ ಸಹವಾಸ ಮಾಡಿದಿದ್ರೆ ನಾನು ಆತಂಕ ಪಡ್ತಿರ್ಲಿಲ್ಲ ರೀ. 25 ವರ್ಷಗಳ ಹಿಂದೆ ನೀವು ಒಬ್ಬ ವ್ಯಕ್ತಿಯ ತಾಯಿ ತಂದೆಗೆ ಶಿಕ್ಷೆ ಕೊಡಿಸಿದ್ರಿ. ಆ ವ್ಯಕ್ತಿ ನಮ್ಮ ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿ ಗುಂಡು ಹಾರಿಸಿದ್ದ. ಹೌದು ರೀ, ಅದೇ ಅಗ್ನಿ ಸಹವಾಸ ಮಾಡಿದಾಳೆ ಈ ಸುಹಾಸಿನಿ. ಮೊದಲೆಲ್ಲ ಇವಳೊಬ್ಳೇ ಇದನ್ನ ಮಾಡ್ತಾ ಇದ್ದಾಳೆ ಅನ್ಕೊಂಡಿದ್ದೆ.
ಆದರೆ ಇವಳನ್ನ ಅಗ್ನಿ ಜೊತೆ ನೋಡಿದ್ಮೇಲೆ ಇವಳ ಹಿಂದೆ ದೊಡ್ಡ ಗುಂಪೆ ಇದೆ ರೀ. ನೀವು ಅಗ್ನಿ ತಂದೆ ತಾಯಿಗೆ ಶಿಕ್ಷೆ ಕೊಡಿಸಿದ್ದೀರಾ ಅಂತಾನೆ ಆ ಅಗ್ನಿ ಸುಹಾಸಿನಿನ ಮುಂದೆ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಇಲ್ಲ ಅಂದಿದ್ರೆ ನಮಗೂ ಅವನಿಗೂ ಹೇಗೆ ಸಂಬಂಧ ಇರೋಕ್ಕೆ ಸಾಧ್ಯ ಇರ್ತಿತ್ತು ರೀ. ಅಷ್ಟೇ ಅಲ್ಲ ರೀ, ಇವರಿಬ್ರು ಸೇರ್ಕೊಂಡು ನಮ್ಮ ವೇದಾಂತ್ಗೆ ಏನೋ ಮಾಡಬೇಕು ಅಂತ ಮಾತಾಡ್ಕೋತಾ ಇದ್ರು. ಇವ್ರ ಮಾತು ಕೇಳಿಸ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ರೀ. ಈ ವಿಷಯ ಹೇಗಾದರೂ ಮಾಡಿ ನಮ್ಮ ವೇದಾಂತ್ಗೆ ಹೇಳಲೇಬೇಕು. ಈಗ ನಾನು ಸುಮ್ಮನೆ ಇದ್ರೆ ಆ ಸುಹಾಸಿನಿ ಮತ್ತೆ ಅಗ್ನಿ ವೇದಾಂತ್ ಜೊತೆ ನಮ್ಗೆಲ್ಲ ಮಕ್ಕಳಿಗೂ ಏನಾದರೂ ಒಂದು ಮಾಡ್ತಾನೆ. ಎಲ್ಲ ಸತ್ಯ ಗೊತ್ತಿದ್ದು ನಾನು ಕೈ ಕಟ್ಕೊಂಡು ಸುಮ್ಮನೆ ಇದ್ರೆ ಸರಿಯಲ್ಲ. ನನ್ನ ಮಕ್ಕಳು ಸತ್ಯ ಹೇಳಿದ್ರು ಅವ್ರು ತೊಂದರೆ ಕೊಡ್ತಾರೆ, ಸತ್ಯ ಹೇಳದೆ ಹೋದ್ರು ತೊಂದರೆ ಕೊಡ್ತಾರೆ. ವೇದಾಂತ್ಗೆ ಈ ವಿಷಯ ಹೇಳಲೇಬೇಕು. ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಸರಿ ಈ ವಿಷಯನ ನಾನು ವೇದಾಂತ್ಗೆ ಮುಟ್ಟಿಸ್ಲೇಬೇಕು. ಏನು ಮಾಡೋದು? ಸರಿ ಕಣೆ ಅಂಜು. ಸರಿ ಇರು, ನಾನು ಆಮೇಲೆ ಕಾಲ್ ಮಾಡ್ತೇನೆ. ವೇದಾಂತ್, ಅಂಜು ಹೈಯರ್ ಎಜುಕೇಶನ್ಗೆ ಕಾಲೇಜ್ನ ನೋಡಿದ್ನಲ್ಲ, ಆ ಕಾಲೇಜ್ ಬಗ್ಗೆ ವಿಚಾರಿಸ್ತಾ? ಯಾರ್ಯಾರು ವಿಚಾರಿಸ್ಬೇಕು? ಅಯ್ಯೋ, ಹೇಳಿದ್ದೇನೆ ಎಸ್ಸತಿ ಅಂತ ಹೇಳ್ಬೇಕು. ಅಂಜುನ ಆ ಕಾಲೇಜಿಗೆ ಸೇರಿಸ್ಬೇಕು ಅಂತ ಹೇಳಿದ್ದೆ ತಾನೆ? ಸೇರಿಸ್ಬೇಕಾಗಿರೋದು ನಿನ್ ತಂಗಿನ. ಏನಾದ್ರು ಮಾಡ್ಕೊ, ನನ್ನನ್ನೇ ಯಾಕೆ ಕೇಳ್ತಿದ್ಯಾ? ಕೇಳ್ತಿದ್ಯಾ ಅಂತ ಅಂದ್ರೆ ಅವಳು ನನ್ನ ತಂಗಿ. ನನ್ನ ತಂಗಿಯಾಗಿ ನನಗೆ ಎಷ್ಟು ಹಾಕಿದ್ಯೋ ನಿನಗೂ ಅಷ್ಟೇ ಹಾಕಿದೆ. ಯಾಕಂದ್ರೆ ಅವಳು ನಿನ್ನ ನಾದ್ನಿ ಕೂಡ. ನೋಡು, ಈ ಥರ ಆಪರ್ಚುನಿಸ್ಟಿಕ್ ಆಗಿ ಬಿಹೇವ್ ಮಾಡಬೇಡ, ನನಗೆ ಇರಿಟೇಟ್ ಆಗುತ್ತೆ. ನಿನಗೆ ಕೆಲಸ ಆಗಬೇಕು ಅಂತ ಮಾತ್ರ ಬರೋದು, ಮಿಕ್ಕಿದ ಟೈಮಲ್ಲಿ ಬೇರೆ ಥರನೇ ಮಾತಾಡೋದು. ಒಂದು ಲೈಫಲ್ಲಿ ಯಾವಾಗಲೂ ಒಂದೇ ಥರ ಇರಬೇಕು, 5 ನಿಮಿಷಕ್ಕೂ ಚೇಂಜ್ ಆಗಬಾರ್ದು. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನಾನು ಎರಡೆರಡು ಥರ ಬದುಕ್ತೀನಾ? ನನ್ನ ಮಾತು ಮೇಲೆ ನಾನು ನಿಂತ್ಕೊಳ್ಳಲ್ವಾ? ಅದೇನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾ? ನೋಡು, ನೀನು ಈ ಥರ ಒಗ್ಗಟ್ಟೊಗ್ಗಟ್ಟಾಗಿ ಮಾತಾಡಿದ್ರೆ ನಂಗೊಂದು ಚೂರು ಅರ್ಥ ಆಗಲ್ಲ. ಏನು ಹೇಳ್ಬೇಕು ಅಂದ್ಕೊಂಡಿದ್ಯೋ ನೇರವಾಗಿ ಹೇಳು, ಸುಮ್ಮನೆ ಕೊಂಡ ಸುತ್ತಬೇಡ. ಮನೆ ಓನರ್ ಮನೆ ಮುಂದೆ ನಿಂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಿದ್ದಾಗ ನಮ್ಮನೆ ವಿಚಾರ ತಲೆ ಹಾಕ್ಬೇಡ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದೆ. ಈಗೇನೆ ಬಂದಿದ್ದನ್ನೆಲ್ಲ ಹೇಳ್ತಿದ್ಯಾ? ಓಹ್, ಈ ವಿಷಯಕ್ಕೆನಾ ಸಾಹೇಬ್ರು ಅವಾಗ್ಲಿಂದ ಊರ ಅಂತಿರೋದು? ವೇದಾಂತ್, ಇಷ್ಟು ಚಿಕ್ಕ ವಿಷಯಕ್ಕೆ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನಾನು ಯಾಕೆ ಆ ಥರ ಹೇಳಿದೆ ಅನ್ನೋದನ್ನ ಯೋಚನೆ ಮಾಡು. ನನಗೆ ಅರ್ಥ ಆಗಿಲ್ಲ, ಯಾಕೆ ಅಂತ ನೀನೇ ಹೇಳು. ಈಗಿದು ಹೇಳೋ ಟೈಮ್ ಅಲ್ಲ ಅನ್ಸುತ್ತೆ, ನಾಳೆ ನಿಂಗೆ ಎಲ್ಲ ಅರ್ಥ ಆಗತ್ತೆ ಬಿಡು. ಅದೇನೇ ಆಗಿರಲಿ, ನನಗೊಂದು ಮಾತು ಹೇಳಬೇಕು ತಾನೆ. ಅದನ್ನ ಬಿಟ್ಟು ಎಲ್ಲರ ಮುಂದೆ ಹಾಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನೀನು ತುಂಬಾ ರೂಢಾಗಿ ಮಾತಾಡ್ದೆ. ರೂಢ್ ಅಂತ ಯಾಕೆ ಅನ್ಕೋತೀಯ? ನನ್ನ ಗಂಡನ ಜೊತೆ ನನ್ನ ಸಲಿಗೆಯಿಂದ ಮಾತಾಡ್ದೆ ಅನ್ಕೋ. ಯಾಕೆ, ನಂಗೆ ಅಷ್ಟು ರೈಟ್ಸ್ ಇಲ್ವಾ? ಇಲ್ಲ. ಪರವಾಗಿಲ್ಲ ಕಣಯ್ಯ, ನೀನು ಜೋರಿದ್ಯಾ. ಮದ್ವೆಗೂ ಮುಂಚೆ ನಾನು ಏನಂದ್ರು ಅನ್ಸ್ಕೋತಿದ್ದೆ, ಬೈದ್ರು ಬೈಸ್ಕೋತಾ ಇದ್ದೆ. ಆದ್ರೆ ಈಗ ಕೋಪ ಬಂದ್ಬಿಡುತ್ತಲ್ವಾ? ನಿಮ್ಮ ಹುಡುಗರ ಬುದ್ಧಿ ನನಗೆ ಗೊತ್ತಿಲ್ವಾ? ಮದ್ವೆಗೂ ಮುಂಚೆ ನಾವೇನಾದ್ರು ಅಂದ್ರೆ ಇವಳನ್ನ ಬಿಟ್ಟೋಗ್ಬಿಡ್ತಾಳೆ ಅಂತ ಭಯ. ಮದ್ವೆ ಆದ್ಮೇಲೆ ಏನಂದ್ರು ಅನ್ಸ್ಕೊಂಡಿರ್ತಾಳೆ, ನಾವು ಕೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅನ್ನೋ ತಾನೆ ನಿನ್ ಪ್ಲಾನ್? ಶರಾಬ್, ಎಲ್ಬಿಡ್ತೀನಿ ನಿನ್ ಬುದ್ಧಿನ. ಎಲ್ಲ ಲಿಸ್ಟಿಗೆ ನನ್ನ ಸೇರಿಸ್ಬೇಡ ನೋಡು. ಆಯ್ತು ಬಿಡು, ತಮಾಷೆ ಮಾಡಿದೆ. ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀಯ? ನೀ ನನ್ನ ಮುದ್ದು ಗುಮ್ಮ ಅಲ್ವಾ? ಈಗ ನನ್ನ ಮುದ್ದು ಕೋತಿ ಮರಿಗೆ ಏನ್ ಮಾಡ್ತೀನಿ ಗೊತ್ತಾ? ಮುದ್ದು ಕೊಡ್ತೀನಿ. ಮುತ್ತೆ ನನಗೆ ಬೇಡ, ನೀನೇ ಇಟ್ಕೋ. ಹೋಗಯ್ಯ ಹೋಗು. ಎಲ್ಲಿಗೆ ಹೋಗ್ತೀಯಾ? ಊರಿಗೆ ಬಂದವರು ನೀರಿಗೆ ಬರಲೇಬೇಕು. ಗುಬ್ಬಚ್ಚಿ ವಾಪಸ್ಸು ಗೂಡಿಗೆ ಸೇರ್ಕೊಳ್ಳೇಬೇಕಲ್ವಾ?
ಊರಿನ ರಾಜನೋ ಹೊತ್ಕೊಂಡ್ ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ 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 ಅಯ್ಯೋ ರಾಮ 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 ಎಷ್ಟು ಚಂದ ಕಾಳ್ತಾವನು ಯಾವ ಜನ್ಮದ್ ಬಂದಾನೋ